ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ನಿಂದ ಮತ್ತೆ ಬಿ ಜೆ ಪಿಗೆ ಬಂದಿದ್ದಕ್ಕೆ ಬಿ ಜೆ ಪಿಯವರ ರಿಯಾಕ್ಷನ್ನು ನೋಡಿದ್ರಿ. ಕಾಂಗ್ರೆಸ್ನವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ? ಅದೊಂದು ಶಾಯರಿ ಇದೆ, ದುನಿಯಾ ಜಿಸೆ ಕಹತೆ ಹೈ ಜಾದೂ ಕಾ ಖಿಲೋನಾ ಹೈ, ಮಿಲ್ ಜಾಯೆ ತೋ ಮಿಠ್ಠಿ ಹೈ, ಖೋ ಜಾಯೆ ತೋ ಸೋನಾ ಹೈ ಅಂತ. ಫಿಲಾಸಫಿಕಲ್. ಜಗತ್ತು ಹೆಂಗೆ ಅಂದರೆ ಜಾದೂ ಕಾ ಖಿಲೋನಾ ಇದು. ಆ ಖಿಲೋನಾ ಅಂದರೆ ಆಟಿಕೆ. ನಮಗೆ ಸಿಕ್ಕರೆ ಅದು ಮಣ್ಣು, ಸಿಗದೆ ಹೋದರೆ ಚಿನ್ನ ಅದು ಅಂತ. ಪಾಲಿಟಿಕ್ಸ್ನಲ್ಲಿ ಅದರ ವಿರುದ್ಧ ನೋಡಿ. ಪಾಲಿಟಿಕ್ಸ್ನಲ್ಲಿ ಯಾರು ಇನ್ನೊಂದು ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಂದರೆ ದೊಡ್ಡ ಬಲ ಬಂದಂಗಾಯಿತು, ಆನೆ ಬಲ ಬಂದಂಗಾಯ್ತು, ಎಲ್ಲ ಬಿಟ್ಟು ಹೋಗ್ತಾರೆ ಅಂದರೆ ಏನಿತ್ತು ಅವ್ರ ಹತ್ರ? ಹೋಗಿದ್ದೇ ಒಳ್ಳೇದಾಯ್ತು ಬಿಡಿ. ಜಗದೀಶ್ ಶೆಟ್ಟರು ಬಿ ಜೆ ಪಿ ಬಿಟ್ಟು 9 ತಿಂಗಳು 9 ದಿವಸದ ಹಿಂದೆ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದಾಗ ಬಿ ಜೆ ಪಿಯವ್ರು ಹಿಂಗೆ ಮಾತಾಡಿದರು. ಲಕ್ಕಿ ಪಾಲಿಟಿಷಿಯನ್ ರೀ, ನಮ್ಮ ಪಕ್ಷ ಅವ್ರನ್ನ ಏನೇನೆಲ್ಲ ಮಾಡ್ತು, ಅಷ್ಟೆಲ್ಲ ಅಧಿಕಾರ ಕೊಡ್ತು. ಹಿ ಡಿಡ್ ನಾಟ್ ಡಿಸರ್ವ್ ಇಟ್. ಹೋದರು, ಒಳ್ಳೇದಾಯ್ತು ಬಿಡಿ. ಆವಾಗ ಕಾಂಗ್ರೆಸ್ನವರು ಆನೆ ಬಲ, ನಮಗೆ ಆನೆ ಬಲ ಬಂತು. ಒಬ್ಬ ಮಾಜಿ ಮುಖ್ಯಮಂತ್ರಿ ಚುನಾವಣೆಯ ಸಮಯದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರೋದು ಅಂದರೆ ಏನು ಅಂತ ಕಾಂಗ್ರೆಸ್ನವರು ಆವಾಗ. ಇವತ್ತು ಬಿ ಜೆ ಪಿಯವ್ರು ಹಂಗೆ ಹೇಳ್ತಿದ್ದಾರೆ, ದೊಡ್ಡ ಶಕ್ತಿ ಬಂತು ನಮಗೆ, ದೊಡ್ಡ ಶಕ್ತಿ ಬಂತು ನಮಗೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ರು? ಪಟಾಕಿ ಸಿಡಿಸಿ ಸಿಹಿ ಹಂಚಿದ್ರು. ಜಗದೀಶ್ ಶೆಟ್ಟರು ಹೋಗಿದ್ದು ಒಳ್ಳೇದಾಯಿತು ಅಂತ. 9 ತಿಂಗಳು 9 ದಿವಸದಲ್ಲಿ ಹೆಂಗೆಲ್ಲ ಬದಲಾಗ್ಬಿಡ್ತವೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಹುಬ್ಳಿ ಧಾರವಾಡದಲ್ಲಿ. ಡಿ ಕೆ ಶಿವಕುಮಾರ್ ಮಾತಾಡಿದ್ರು, KPCC ಅಧ್ಯಕ್ಷರು. ನಿನ್ನೆ ಬೆಳಗ್ಗೆ ತಾನೇ ಕೇಳಿದ್ದೆ ನಾನು, ಏನ್ರಿ ಹಿಂಗಂದು ಸುದ್ದಿ ಬರ್ತಾ ಇದೆ, ನೀವೇನು ಕಾಂಗ್ರೆಸ್ ಬಿಟ್ಟು ಹೋಗ್ತೀರಾ ಅಂತ. ಇಲ್ಲಪ್ಪ, ಕಾಂಗ್ರೆಸ್ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದೆ, ಬಿಟ್ಟು ಹೋಗೋದು ಉಂಟಾ ಅಂತೆಲ್ಲ ಹೇಳಿದರು. ನೋಡಿದ್ರೆ ಇವತ್ತು ಹಿಂಗಾಗಿದೆ ಅಂತ. ಸಿದ್ದರಾಮಯ್ಯನವರು ಅವರು ಬಿ ಜೆ ಪಿಲಿ ಅವಮಾನ ಆಗಿತ್ತು, ನಾವು MLC ಮಾಡಿದ್ವಿ ಅವ್ರನ್ನ, ಹಿಂಗೆಲ್ಲ ಆಗ್ಬಿಡ್ತು ಅಂತ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಲೋಕಸಭಾ ಚುನಾವಣೆಗೆ ಪಿಚ್ ಡಿಸೈಡ್ ಆಗಿಲ್ಲ ಇರಿ, ಏನೇನಾಗುತ್ತೆ ನೋಡ್ತಾ ಇರಿ ಅಂತ. ಸಂತೋಷ್ ಲಾಡು ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು. ಭಾಳ ಖುಷಿ ಆಯ್ತು ನನಗೆ ಜಗದೀಶ್ ಶೆಟ್ಟರು ಹೋಗಿದ್ದು ಅಂದರು. ಕಾಂಗ್ರೆಸ್ಸಿಗೆ ಯಾಕೆ ಬಂದರು, ಬಿ ಜೆ ಪಿಗೆ ಯಾಕೆ ಹೋದರು ಎಲ್ಲ ಅವ್ರನ್ನೇ ಕೇಳಿ. ಬರುವಾಗ ಒಂದು ಹೇಳ್ತಾರೆ, ಹೋಗುವಾಗ ಇನ್ನೊಂದು ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿ ಡೋರ್ ಇಲ್ಲದ ಪಕ್ಷ ಅಂದರೆ ಅವ್ರು ಹೇಳಿದ್ದು ಬಸ್ಸಿಗೆ ಹೋಲಿಕೆ ಮಾಡಿ ಹೇಳಿದ್ರು. ಈ ಸಿಟಿ ಬಸ್ ಓಡಾಡ್ತಾವಲ್ಲ, ಮುಂದೆ ಹಿಂದೆ 2 ಡೋರ್ ಇರ್ತವೆ, ಬಟ್ 2 ಬಾಗಿಲುಗಳಿರ್ತವೆ, ಬಟ್ ಮುಚ್ಚೋದಕ್ಕಾಗೋದಿಲ್ಲ. ಹಂಗದು ಬಸ್ ಪಾಡಿಗೆ ಬಸ್ ಹೋಗ್ತಿರುತ್ತೆ, ಹತ್ತವ್ರು ಹತ್ತುತ್ತಿರ್ತಾರೆ, ಇಳಿಯೋರು ಇಳಿತಿರ್ತಾರೆ ಅಂತ. ಸಂತೋಷ್ ಲಾಡು ಕೇಳಿಸ್ಕೊಳ್ಳಿ. ನಾನು ನಿನ್ನೆ ಬೆಳಗ್ಗೆ ಕೂಡ ಅವ್ರ ಹತ್ರ ಮಾತಾಡಿದ್ದೆ. ನಾನಂಥ ಕೆಲಸ ಮಾಡೋದಿಲ್ಲ, ನಾನು ಹೋಗೋದಿಲ್ಲ. ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ, ಮರುಜೀವ ಕೊಟ್ಟಿದೆ, ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು. ಅವ್ರದ್ದೇನು ತೀರ್ಮಾನ ಇದೆಯೋ, ಒತ್ತಡ ಇದೆಯೋ, ಯಾವ್ದಾದ್ರು ಒತ್ತಡದ ಮೇಲೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೋ, ಅವ್ರು ಬಲವಂತವಾದಿದ್ದಾರೋ, ಅವ್ರು ಏನು ಹೇಳಿಕೆ ಕೊಡ್ತಾರೋ ಹೇಳಿಕೆ ಕೊಡಲಿ. ನಾವೇನು ಅವ್ರಿಗೆ ಭಾಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ. ಎಲ್ಲರಿಗೂ ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವ್ರಿಗೂ ಆತ್ಮಸಾಕ್ಷಿ. ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ. ನನಗೆ ಈ ಗಳಿಕೆ, ನಾನು ಈ ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ, ನನಗೆ ರೆಸಿಗ್ನೇಷನ್ ಇನ್ನೂ ತಲುಪಿಲ್ಲ. ಸಂಘ ಅವ್ರ ಡ್ಯೂಟಿ, ಸಂಘದವ್ರು ಅವ್ರ ಸಂಘದವ್ರು ಕೆಲಸ ಮಾಡ್ತಾರೆ. ನಾವು ರಾಜಕಾರಣಿಗಳು, ನಾವು ರಾಜಕಾರಣಿ ಕೆಲಸ ಮಾಡಬೇಕು. ನಾನು ಸಂಘಕ್ಕೂ ಅದಕ್ಕೂ ಏನು ಹೋಲಿಕೆ ಮಾಡಲಿ? ಸಂಘ ಪರಿವಾರವರಾಗಿದ್ದರೆ ಯಾರು ಬಿಟ್ಬಿಟ್ಟು ಸಂಘ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೋತಿದ್ರ? ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ ಮಾಡಿ. ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು. ನಂಗೆ ಗೊತ್ತಿಲ್ಲಪ್ಪ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನ. ಜೆಡಿಎಸ್ ಬಿಜೆಪಿ ಖಾಲಿ ಆಗ್ತದೆ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ, ಖಚಿತ ಇದೆ. ಯಾಕೆ ಗಡ್ಬಿಟ್ ಮಾಡ್ಲತ್ತೀರಿ? ಇನ್ನ ಬಜೆಟ್ ಮುಗಿಲಿ. ರಿವರ್ಸ್ ಆಯ್ತಲ್ಲ ಸರ್. ಏನು ಶೆಟ್ಟರು
ಬಿಟ್ಟು ಹೋಗಿದ್ದು. ಬಂದವ್ರು ಬಂದ್ರು, ಹೋದವ್ರು ಹೋದ್ರು. ಮ್ಯಾಚ್ ಆರಂಭ ಆಗಿಲ್ಲ, ಆರೋಸ್ಕಿನ ಮುಂಚೆನೆ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ. ಯಾವ್ದು ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಅಲ್ಲಿ ಇನ್ನ ಮ್ಯಾಚಿಗೆ. ಪ್ಲೇಯಿಂಗ್ 11 ನಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತಿದೆ. ಕೆಲವು ಜನ ಆಟಕ್ಕುಂಟು ಲೆಕ್ಕಕ್ಕಿಲ್ಲನೂ ಇರ್ತಾರೆ. ಅವು ಶೆಟ್ರ್ ಅದರಲ್ಲೇ ಇದ್ರ, ಸಾರಿ ಶೆಟ್ರ್ ಅದ್ರ ಅದೇ ಲಿಸ್ಟ್ ಸೇರಿದ್ರ. ನಾ ಹೇಳ್ತಾ ಇಲ್ವಾ, ಅವ್ರು ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ನಾವು ಉತ್ತರ ಕೊಡ್ತೀವಿ. ಭಾಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು BJPಗೆ ಹೋಗಿದ್ದು. ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದ್ದಾರೆ ನೀವು ಅವ್ರನ್ನ ಕೇಳಿ. ಬಟ್ ನನಗೆ ವೈಯಕ್ತಿಕ ಭಾಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ. ನನಗೆ ತುಂಬ ಖುಷಿಯಾಗಿದೆ. ಅಲ್ಲ, ಬಿಟ್ಟು ಬರೋ ಕಲ್ಲಿಗೆ ಒಂದು ಹೇಳಿದ್ರು, ಈಗ ಹೋಗೋ ಕಲ್ಲಿಗೆ ಒಂದು ಹೇಳ್ತಾರೆ. ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ. ನನಗೆ ಹಿಂಗಿತ್ತು, ಸ್ವಲ್ಪ ಹೊಗೆ ಬರ್ತದಲ್ಲ, ಬೆಂಕಿ ಹಚ್ಚಕ್ಕೆ ನಮ್ದು ಹಿಂಗೆ ಹೊಗೆ ಬಂದಿತ್ತು. ನಮಗೇನು ನಾಷ್ಟ ಇಲ್ಲ ರೀ. ಕಾಂಗ್ರೆಸ್ ಪಾರ್ಟಿ ನಮ್ದು ಬಾಕ್ಲದ ಪಾರ್ಟಿ. ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ಬೋದು, ಯಾರನ್ನೆಲ್ಲ ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ನಮಗಿರ್ತಕ್ಕಂಥ ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದಾರೆ, ನಮ್ಗೆ ವೋಟರ್ಸ್ ಇದ್ದಾರೆ. ಯಾರು ಬೇಕಾದ ಬಸ್ ಹತ್ಬೋದು, ಹೇಳ್ಕೊಂಡು ಹೋಗ್ಬೋದು. ನಮಗೇನು ತೊಂದರೆ ಇಲ್ಲ. ಈಗ ಟೋಟಲ್ ಈ ಎರಡೂ ಪಕ್ಷಾಂತರಗಳು ಅಂದರೆ 9 ತಿಂಗಳ ಹಿಂದೆ ನಡೆದಿದ್ದು ಮತ್ತು ಈಗಿಂದ ಯಾರಿಗೆ ಏನು ಲಾಭ ಆಯಿತು? BJP ಅವರು ಆವಾಗ ಸುಮ್ಮನೆ MLA ಟಿಕೆಟ್ ಕೊಟ್ಟಿದ್ರೆ ಅದು BJP ಕ್ಷೇತ್ರ, ಬೇಸಿಕಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ಲು. ಜಗದೀಶ್ ಶೆಟ್ಟರ್ ಗೆಲ್ತಿದ್ರು. ಈಗ ಚುನಾವಣಾ ಸಂದರ್ಭದ ಗೊಂದಲಗಳನ್ನು ತಪ್ಪಿಸ್ಕೋಬಹುದಾಗಿತ್ತು. ಟಿಕೆಟ್ ಕೊಡಲ್ಲ ಅಂದ್ರೆ ಅವರು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಗೆ ಬಂದಿದ್ದರಿಂದಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಹೋಗಿದ್ದರಿಂದಾಗಿ ಅವ್ರ ಜೊತೆಗೆ ಲಕ್ಷ್ಮಣ ಸವದಿ ಕೂಡ ಹೋದರು. ಕಾಂಗ್ರೆಸ್ಸಿಗೆ ಲಾಭ ಆಯಿತಾ? ಅದು ಏನು ಅವರವರ ಭಾವಕ್ಕೆ ಅನ್ನುವಂಥ ಪ್ರಶ್ನೆ ಅದು. ಜಗದೀಶ್ ಶೆಟ್ಟರ್ ಹೇಳ್ತಾರೆ, ನಾನು ಸೋತಿರ್ಬೋದು, ಬಟ್ ನಾನು ಕಾಂಗ್ರೆಸ್ಸಿಗೆ ಹೋಗಿದ್ದರಿಂದ 25 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅಂತ ಹೇಳ್ತಾರೆ ಅವರು. ಬಟ್ ಧಾರವಾಡ ಜಿಲ್ಲೆಯಲ್ಲಂತೂ ಏನೂ ಆಗಲಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಏನೂ ಆಗಲಿಲ್ಲ. ಈ ಕಾಂಗ್ರೆಸ್ನವರು ಒಬ್ಬ ಅಲ್ಲಿ ತಮ್ಮ ಮುಖಂಡನಿಗೆ, ತಮ್ಮ ಕಾರ್ಯಕರ್ತನಿಗೊಬ್ಬನಿಗೆ ಟಿಕೆಟ್ ಕೊಟ್ಟಿದ್ರು. ಗೆಲ್ತಿದ್ರು ಸೋಲ್ತಿದ್ರು, ದಟ್ ಈಸ್ ಸೆಕೆಂಡ್ರಿ. ಸಂಘಟನೆ ಗಟ್ಟಿ ಇರ್ತಿತ್ತ? ಸಂಘಟನೆ ಗಟ್ಟಿ ಇರ್ತಿತ್ತು. ಅಲ್ಲಿ ಪಾಪ ಆ ರಜತ್ ಉಳ್ಳಾಗಡ್ಡಿ ಮಠನ ಹುಡುಗ ಫುಲ್ಲು ಹುರುಪಿನಲ್ಲಿ ತಯಾರಾಗ್ತಾ ಇದ್ದ. ಆತ ಯುವ ಮುಖಂಡ, ಏನೋ ಎಲ್ಲ ರೀತಿಯ ಸಂಘಟನೆಗಳನ್ನು ಮಾಡ್ಕೊಂಡು ತಯಾರಾಗ್ತಾ ಇದ್ದ ಹುಡುಗ. ಏಕಾಏಕಿ ಜಗದೀಶ್ ಶೆಟ್ಟರ್ ಬಂದುಬಿಟ್ರು. ಪಾಪ ಅದೇ ರಜತ್ ಉಳ್ಳಾಗಡ್ಡಿ ಮಠ ಸ್ಪೆಷಲ್ ಫ್ಲೈಟ್ನಲ್ಲಿ ಜಗದೀಶ್ ಶೆಟ್ಟರ್ನ ಕರ್ಕೊಂಬಂದಿದ್ದು ಬೆಂಗಳೂರಿಗೆ. ಹೋಯ್ತಾ ರಜತ್ ಉಳ್ಳಾಗಡ್ಡಿ ಒಬ್ಬ ಅಂದರೆ ಮೂಲ ಕಾಂಗ್ರೆಸ್ಸಿಗೆ ಕಾರ್ಯಕರ್ತನಿಗೆ ಹೋಯ್ತಾ ಟಿಕೆಟು, ಜಗದೀಶ್ ಶೆಟ್ಟರ್ ಕೊಟ್ಟರು. ಈಗ ಜಗದೀಶ್ ಶೆಟ್ಟರು ವಾಪಸ್ ಹೋದರು. ಕ್ಷೇತ್ರದಲ್ಲಿ ಸಂಘಟನೆ ಏನಾಗಿರುತ್ತೆ? ಕಾಂಗ್ರೆಸ್ ಸಂಘಟನೆ. ಜಗದೀಶ್ ಶೆಟ್ಟರ್ ವಿರುದ್ಧ ಅಷ್ಟು ವರ್ಷ ಬಡದಾಡಿಕೊಂಡು ಬಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವೀಗ ಅವ್ರ ಪರವಾಗಿ ಜೈಕಾರ ಹೇಳ್ರಿ ಅಂತ ಹೇಳಿಸಿದ್ರಿ ನೀವು ಕಾಂಗ್ರೆಸ್ನವರು. ಈಗ ಜಗದೀಶ್ ಶೆಟ್ಟರ್ ವಾಪಸ್ ಹೋದರು. ಈಗ ಮತ್ತೆ ಸಂಘಟನೆ ಕಟ್ಟಕ್ಕೆ ಶುರು ಮಾಡಿ ಅಂತ BJP ಅವ್ರದ್ದು ಅದೇ ಸಮಸ್ಯೆ. ಜಗದೀಶ್ ಶೆಟ್ಟರ್ ಹಿಂದ್ಗಡೆ ಜಗದೀಶ್ ಶೆಟ್ಟರ್ ಜೈಕಾರ ಹಾಕ್ಕೊಂಡು ಓಡಾಡ್ತಾ ಇದ್ರು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗೋದ ತಕ್ಷಣ ಈಗ ಬಂದಂಗೆ ಬೈದರು. ಈಗ ಮತ್ತೆ ಹೋಗಿ ಸ್ವಾಗತಿಸ್ಬೇಕು ಅವ್ರನ್ನ. ಬೆಂಗಳೂರಿಗೆ ಬಂದಾಗ ಹಿಂಗಿದೆ, ನಾಳೆ ಹುಬ್ಳಿಗೆ ಹೋಗ್ತಾರಲ್ಲ, ಹುಬ್ಳಿಲಿ ಏನಾಗುತ್ತೆ ಅಂತ. ಯಪ್ಪ, ಈ ರಾಜಕಾರಣ ಅನ್ನೋದು ಮಜಾ. ಈಗ ಜಗದೀಶ್ ಶೆಟ್ಟರ್ ಒಬ್ಬರೇನಾ ಅಥವಾ ತುಂಬ ಜೋರ? ಈಗ ಜಗದೀಶ್ ಶೆಟ್ಟರ್ ಜೊತೆಗೆ ಹೋದಂಥವ್ರು ಲಕ್ಷ್ಮಣ ಸವದಿ. ಅವರು ಅಥಣಿ ಕ್ಷೇತ್ರದಲ್ಲಿ, ಅವ್ರದ್ದು ಕ್ಷೇತ್ರ ಅಥಣಿ, ಕಳೆದ ಚುನಾವಣೆಯಲ್ಲಿ ಸೋತಿದ್ರು. ಆನಂತರ ಅವ್ರಿಗೆ ಟಿಕೆಟ್ ಇಲ್ಲ, ನಿಮ್ಮ MLC ಮಾಡಿದ್ದೀವಿ ಅಂದರು. ಆದ್ರೆ ನಾನು MLAನೇ ಆಗ್ತೀನಿ, ನನಗೆ ಟಿಕೆಟ್ ಕೊಡಬೇಕು ಅಂತ ಲಕ್ಷ್ಮಣ ಸವದಿಯವರು ಯಾವಾಗ ಟಿಕೆಟ್ ಕೊಡೋದಿಲ್ಲ ಅಂತಾಯಿತು, ಅವರು ಕಾಂಗ್ರೆಸ್ಸಿಗೆ ಹೋದರು. ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ ಸವದಿ ಇಬ್ಬರೂ ಒಟ್ಟೊಟ್ಟಿಗೆ ಕರ್ಕೊಂಬರೋಕ್ಕೆ BJP ಅವರು ಪ್ಲ್ಯಾನ್ ಮಾಡಿದ್ದು. ಬಟ್ ಲಕ್ಷ್ಮಣ ಸವದಿ ಈಸ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್. ಜಗದೀಶ್ ಶೆಟ್ಟರ್ಗೆ BJP ಒಳಗಡೆ ಯಡಿಯೂರಪ್ಪನವರ ವಿರೋಧಿ ಬಣ ಅಂತ ಏನಿದೆಯಲ್ಲ, ಆ ಬಣದ ಮೇಲೆ ಸಿಟ್ಟಿದೆ. ಅವ್ರು ನನ್ನ ಟಿಕೆಟ್ ತಪ್ಪಿಸಿದ್ದು ಅಂತ. ಯಡಿಯೂರಪ್ಪ ನನ್ನ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, ಬಟ್ ಉಳಿದವರೆಲ್ಲ ಸೇರ್ಕೊಂಡು ತಪ್ಪಿಸಿದ್ರು ಅನ್ನೋ ಸಿಟ್ಟು. ಈಗ ಯಡಿಯೂರಪ್ಪನವರು ಅಂದರೆ ವಿಜೇಂದ್ರರ ಮೂಲಕ ಯಡಿಯೂರಪ್ಪನವ್ರ ಕೈಗೆ ಮತ್ತೆ ಪಕ್ಷ ಸಿಕ್ಕಿದೆ. ವಾಪಸ್ ಬರೋದಕ್ಕೆ ಜಗದೀಶ್ ಶೆಟ್ಟರ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಲಕ್ಷ್ಮಣ ಸವದಿಯವ್ರ ಸಮಸ್ಯೆ ಬೇರೆ. ಲಕ್ಷ್ಮಣ ಸವದಿಯವರು MLA ಚುನಾವಣೆ ಸೋತಿದ್ದಾಗಲೂ ಕೂಡ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ MLC ಮಾಡಿದ್ರು. ವಿಧಾನ ಪರಿಷತ್ಗೆ ಆರಿಸ್ಕೊಂಬಂದು ಉಪಮುಖ್ಯಮಂತ್ರಿ ಮಾಡಿಬಿಟ್ರು 2019ರಲ್ಲಿ. ಅದು ಯಡಿಯೂರಪ್ಪನವ್ರಿಗೆ ಇಷ್ಟ ಇರಲಿಲ್ಲ. ಈಗ ಪಕ್ಷ ಯಡಿಯೂರಪ್ಪ ಮತ್ತು ಅವರ ಪುತ್ರನ ಕೈಯಲ್ಲಿದೆ. ಹಂಗಿದ್ದಾಗ ಯಾಕೆ ಬರ್ತಾರೆ ಅವರು BJPಗೆ? ಈಗ ಜಗದೀಶ್ ಶೆಟ್ಟರ್ ಹೋಗಿರೋದ್ರಿಂದ ಅಥಣಿಯಿಂದ ಗೆದ್ದಿದ್ದಾರೆ, ಭಾರಿ ಬಹುಮತದಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಮೇಲೆ. 2-2.5 ವರ್ಷ ಆದಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಸುದ್ದಿ ಇದೆ. ಮಿನಿಸ್ಟರ್ ಆಗಿ ಲಕ್ಕು ಖುಲಾಯಿಸ್ಬೋದು ಕಾಂಗ್ರೆಸ್ನಲ್ಲೇ. BJPಗೆ ಹೋಗಿ ಏನು ಮಾಡಲಿ ಅಂತಾರೆ ಅವರು. ಇನ್ನೊಂದು ಇಂಟ್ರೆಸ್ಟಿಂಗ್ ಚರ್ಚೆ ಆಗ್ತಾ ಇರೋ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ. ಇದನ್ನು KRPP ಅಂತ ಒಂದು ಪಕ್ಷ ಮಾಡಿಕೊಂಡ್ರು, ಗಂಗಾವತಿಯಿಂದ ಗೆದ್ದಿದ್ದಾರೆ. ಅವರನ್ನೂ ವಾಪಸ್ ಕರ್ಕೊಂಡು ಬರಬೇಕು ಅಂತ ರಾಜ್ಯ BJPಗೆ ಇಂಟ್ರೆಸ್ಟ್ ಇದೆ. ಜನಾರ್ದನ್ ರೆಡ್ಡಿ ಅವ್ರಿಗೂ ಮನಸ್ಸಿದೆ ಅಂತಾರೆ.
ಹೋಗಿ ಕ್ಯಾಮ್ರಾದ ಮುಂದೆ ಕೇಳಿದ್ರೆ ಇಲ್ಲ ಹಾಗೇನಿಲ್ಲ ಅಂತಾರೆ, ಬಟ್ ಒಳಗಿಂದೊಳಗೆ ಮನಸ್ಸಿದೆ ಅಂತಾರೆ. ಅವರು ಬಿ ಜೆ ಪಿಗೆ ಜಾಯ್ನ್ ಆಗಿ ಅಂದರೆ KRPP, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ, ಆ ಪಕ್ಷವನ್ನು ಬಿ ಜೆ ಪಿ ಜೊತೆಗೆ ಮರ್ಜ್ ಮಾಡಿ ತಾವು ಕೊಪ್ಪಳಕ್ಕೆ ಕ್ಯಾಂಡಿಡೇಟ್ ಆಗಬೇಕು, MP ಆಗಬೇಕು ಅಂತ ಅವ್ರಿಗೊಂದು ಆಲೋಚನೆ ಇದೆಯಂತೆ. ಆ ಆಲೋಚನೆಗೆ ರಾಜ್ಯ ಬಿ ಜೆ ಪಿಯವರು ಓಕೆ ಇದ್ದಾರಂತೆ. ಆದರೆ ಒಪ್ಪಿಗೆ ಅಲ್ಲಿಂದ ಬರಬೇಕು, ಮೇಲ್ಗಡೆಯಿಂದ. ಜನಾರ್ದನ್ ರೆಡ್ಡಿ ಆ ಗಣಿ ಹಗರಣ, ಹೀ ಕಮ್ಸ್ ವಿತ್ ಅ ಬ್ಯಾಗೇಜ್. ಮೋದಿ ಏನೋ ಚಾಂಪಿಯನ್ ಆಫ್ ಆ್ಯಂಟಿ ಕರಪ್ಷನ್ ಅನ್ನೋ ಥರ ಇದ್ದಾರೆ. ಆವಾಗ ರಾಷ್ಟ್ರ ಮಟ್ಟದಲ್ಲಿ ಜನರಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತಾ ಅನ್ನುವ ಗೊಂದಲದಲ್ಲಿ ಮೋದಿ ಅಮಿತ್ ಶಾ ಇದ್ದಾರಂತೆ. ಹೀಗಾಗಿ ಇದೊಂದು ಫೈನಲ್ ಆಗ್ತಾ ಇಲ್ಲ. ಇನ್ನು ಪಕ್ಷ ಸೇರ್ಪಡೆ ಒಂದು ಫೈನಲ್, ಪಕ್ಷ ಸೇರ್ಪಡೆ ಅಲ್ಲ, ಪಕ್ಷ ವಿಲೀನ ಇದು, ಅದೊಂದು ಫೈನಲ್ ಆಗ್ತಾ ಇಲ್ಲ. ಇವತ್ತು ಇಂಟ್ರೆಸ್ಟಿಂಗ್ಲಿ ಲಕ್ಷ್ಮಣ ಸವದಿ ಅವರು ಬಂದು ಸಿದ್ದರಾಮಯ್ಯನವ್ರನ್ನೂ ಭೇಟಿಯಾದರು, DK ಶಿವಕುಮಾರ್ನೂ ಭೇಟಿಯಾದರು, ಮುಖ್ಯಮಂತ್ರಿಗಳನ್ನು ಭೇಟಿಯಾದರು, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದರು. ಭಾಳ ಸ್ಪಷ್ಟವಾಗಿ ಹೇಳಿದ್ರಂತ, ನಾನೇನು ಪಾರ್ಟಿ ಬಿಡಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ. ಅದನ್ನು ಮಾಧ್ಯಮಗಳಿಗೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಲಕ್ಷ್ಮಣ ಸವದಿ ಪಕ್ಷಾಂತರ ಆಗೋದಿಲ್ಲ ಅಂತ ಅರ್ಥ. ಹಾಕಿ ಫೋಟೋನೂ ಬಿಡುಗಡೆ ಮಾಡಿದ್ರು ಇವತ್ತು. DK ಶಿವಕುಮಾರ್ ಅವರು ತಮ್ಮ ಟ್ವಿಟರ್ನಲ್ಲಿ ಹಾಕ್ಕೊಂಡ್ರು, ಲಕ್ಷ್ಮಣ ಸವದಿ ಅವರು ಹಾಕ್ಕೊಂಡಿದ್ರು. ಮ್ಯಾಚಿಂಗ್ ಡ್ರೆಸ್ ಇತ್ತು. ಹೊರಗೆ ಬಂದ ಮೇಲೆ ಲಕ್ಷ್ಮಣ ಸವದಿ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನೋಡಿ, ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಸರ್, ಶೆಟ್ಟರ್ ಅವರು ತಮ್ಮ ಬಳಿ ಏನಾದ್ರು ಮಾತಾಡ್ಕೊಂಡು ಅವ್ರ ಅಸಮಾಧಾನ ಹೇಳ್ಕೊಂಡು ದಿವಸ ಮಾತಾಡ್ತಾರೆ. ಏನು ಮಾತಾಡೋದು ಅದಕ್ಕೇನು ಕೊರತಿಲ್ಲ, ಮಾತಾಡ್ತೀವಿ. ಎಲ್ಲ ಸ್ನೇಹಿತರು ನಾವು, ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ. ನೋಡಿ, ಈಗ ಅವರಿಗೆ ಅಗತ್ಯ ಇದೆ, BJP ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ, ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯಿತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಅಷ್ಟೇ. ನನ್ನ ಸಚಿವ ಸ್ಥಾನದ ಏನಾದ್ರು ಭರವಸೆ ಸಿಕ್ಕಿದೆಯಾ ಸರ್? ಸಚಿವ ಸ್ಥಾನದ ಏನಾದ್ರು ಭರವಸೆ ತಮಗೆ? ನೋಡೋಣ, ಅದ್ರ ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ಸರ್, ನಿನ್ನೆ CMನ ಭೇಟಿಯಾಗಿದ್ರಿ, ಈ ವಿಚಾರ ಏನಾದ್ರು ಚರ್ಚೆಗೆ ಬಂತ? ಇಲ್ಲ, ನಾನು ಒಟ್ಟಿನಲ್ಲಿ ರಾಜಕೀಯ ಹೆಂಗಂದರೆ ಪರ್ಸೆಪ್ಷನ್ ಬ್ಯಾಟಲ್ ಇದು, ದೃಷ್ಟಿಕೋನದ ಯುದ್ಧ. ಯಾರು ಯಾವ ಪಕ್ಷಕ್ಕೆ ಹೋಗೋದ್ರಿಂದ ಎಷ್ಟು ಮತಗಳನ್ನು ತಗೊಂಡು ಹೋಗ್ತಾರೆ, ಇದರ ಬಗ್ಗೆ ನನಗೆ ನನ್ನದೇ ಆದ ಸಂಶಯಗಳಿದ್ದಾವೆ. ಕಾಲ ಹೆಂಗಿದೆ ಅಂದರೆ, ಅಪ್ಪ ಹೇಳಿದ ಪಕ್ಷಕ್ಕೆ ಮಗ ಓಟ್ ಹಾಕಲಿಕ್ಕಿಲ್ಲ, ಗಂಡ ಹೇಳಿದ ಪಕ್ಷಕ್ಕೆ ಹೆಂಡತಿ ಓಟ್ ಹಾಕಲಿಕ್ಕಿಲ್ಲ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತವೋ ಐ ಡೋಂಟ್ ನೋ. ಬಟ್ ಪರ್ಸೆಪ್ಷನ್ ವೈಸ್ ನೋಡಿ, ಅಂದರೆ 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು, ಕಾಂಗ್ರೆಸ್ಗೆ ಒಂದು ದೊಡ್ಡ ರಿವೈವಲ್ ಸಿಕ್ತು ಕರ್ನಾಟಕದಲ್ಲಿ, ಹುರುಪಿಗೆ ಬಂತು ನ್ಯಾಷನಲ್ ಲೆವೆಲ್ನಲ್ಲಿ. ಕಾಂಗ್ರೆಸ್ ಮತ್ತೆ ಎದ್ದು ನಿಂತ್ಕೊಂಡ್ಬಿಡ್ತು ಅಂತ. ಬಟ್ 5 ಸ್ಟೇಟ್ ಎಲೆಕ್ಷನ್ ಆದ ತಕ್ಷಣ ಪರ್ಸೆಪ್ಷನ್ ಮತ್ತೆ ಬದಲಾಯಿತು. 5 ಸ್ಟೇಟ್ ಎಲೆಕ್ಷನ್ ಆದ ತಕ್ಷಣ ಈಗ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಜಗದೀಶ್ ಶೆಟ್ಟರ್ ಇವತ್ತು ಮತ್ತೆ ವಾಪಸ್ BJPಗೆ ಬರ್ತಿದ್ರಾ? ಐ ಡೋಂಟ್ ನೋ. ದಿಸ್ ಇಸ್ ಅ ಪರ್ಸೆಪ್ಷನ್ ಬ್ಯಾಟಲ್. ಈಗ ಹೆಂಗಿದೆ ಅಂದರೆ, ವಿಜೇಂದ್ರ ಮಾತಾಡ್ತಾರೆ, ನೋಡಿ ಹೆಂಗೆ ಬರ್ತಾ ಇದ್ದಾರೆ, ಈಗ ನಮ್ಮ ಪಕ್ಷಕ್ಕೆ ಹೆಂಗೆ ಆವಾಗ BJP ಪರವಾದ ಅಲೆ ಇದೆ ಅನ್ನೋ ಮೆಸೇಜನ್ನು ಕನ್ವೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು. ಅಲೆ ಇದೆ ನಮ್ಮ ಪರವಾಗಿ ಅಂತ. ಈಗ 5 ಸ್ಟೇಟ್ ಎಲೆಕ್ಷನ್ ಕ್ರಿಯೇಟ್ ಮಾಡಿದ ಪರ್ಸೆಪ್ಷನ್ ಹೆಂಗಿದೆಯಪ್ಪ? ಅಕಸ್ಮಾತ್ 5 ಸ್ಟೇಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಮೇಲ್ಗೈ ಸಿಕ್ಕಿತ್ತು ಅಂತ ಇಟ್ಕೊಳ್ಳಿ. ಮಧ್ಯಪ್ರದೇಶನ ಅವರೇ ಗೆದ್ದಿದ್ರು, ರಾಜಸ್ಥಾನ ಉಳಿಸ್ಕೊಂಡ್ರು, ಛತ್ತೀಸ್ಗಢವನ್ನು ಗೆದ್ಕೊಂಡ್ರು. ಹಾಗೇನಾದ್ರು ಆಗಿದ್ದರೆ ಇಷ್ಟೊತ್ತಿಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಏನು ಕಾಯ್ತಾ ಇದ್ದಾರಲ್ಲ ಮಾಜಿ ಶಾಸಕರುಗಳು, ಇಷ್ಟೊತ್ತಿಗಾಗಲೇ ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳೆಲ್ಲ ಮುಗಿದೋಗ್ಬಿಟ್ರು ಅವರು. ಪಾಲಿಟಿಕ್ಸ್ ಇಸ್ ಅ ಪರ್ಸೆಪ್ಷನ್ ಬ್ಯಾಟಲ್. ನೋಡಿ, ಇಲ್ಲಿ ಜಗದೀಶ್ ಶೆಟ್ಟರಿಗೆ ಸಿಕ್ಕ ಅದ್ದೂರಿ ಗೌರವ, ಅದ್ದೂರಿ ವೆಲ್ಕಮ್ ಏರ್ಪೋರ್ಟ್ನಲ್ಲಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.